ನಮಸ್ಕಾರ ಎಲ್ರಿಗೂ. ಈಗ ತಾನೇ ಎಲ್ಲ ಬೆಡ್ಗಳಿಗೆ ಬೀಜಗಳು ಮೊಳಕೆ ಹೊಡೆದಂತಹ ಬೆಡ್ಗಳಿಗೆ ಹಾಗೂ ಹೊಸದಾಗಿ ಬಿತ್ತನೆ ಮಾಡಿದಂತಹ ಬೆಡ್ಗಳಿಗೆ ಎಲ್ಲದಕ್ಕೂ ನೀರು ಹಾಯಿಸಲಾಗಿದೆ. ಇವತ್ತಿನ ದಿನ D1 D2 D3 ಬೆಡ್ಗಳಿಗೆ ಬೀಜ ಬಿತ್ತನೆ ಆಗಿದೆ. ಮತ್ತು ಇವಕ್ಕೆ ಇನ್ನೂ ಮಲ್ಚಿಂಗ್ ಅಂದರೆ ಹೊದಿಕೆಯನ್ನು ಹಾಕೋದು ಬಾಕಿ ಇದೆ. ಕಳೆದ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಯಾವ ರೀತಿಯಾದಂತಹ ಬೀಜಗಳನ್ನು ಬಳಸ್ತಾ ಇದ್ದೀರಾ ಅಂತ. ನಾವು ಓಪನ್ ಪಾಲಿನೇಟೆಡ್ ಬೀಜಗಳನ್ನು ಅಂದರೆ ನೈಸರ್ಗಿಕವಾಗಿ ಉತ್ಪತ್ತಿಯಾದಂತಹ ಬೀಜಗಳನ್ನು ಬಳಸ್ತಾ ಇದ್ದೀವಿ. ಆನಂತರ ಈ ಬೆಳೆಗಳು ಚೆನ್ನಾಗಿ ಬರಲಿಕ್ಕೆ ಮತ್ತು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಲಿಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಸಗಣಿಯ ಸ್ಲರಿಯನ್ನು, ಆನಂತರ ಗೋಕೃಪಾಮೃತ ಅಂತಹ ಒಂದು ಕಲ್ಚರನ್ನು ಕೊಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಗೋಕೃಪಾಮೃತದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇದೆಲ್ಲ ಸಾವಯವ ಕೃಷಿಕರಿಗೆ ಗೊತ್ತಿರುತ್ತೆ. ಧನ್ಯವಾದಗಳು.